ದರ್ಶನ್, ಪವಿತ್ರ ಗೌಡ, ವಿನಯ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಇವತ್ತು ವಿಚಾರಣೆಗೊಳಪಡಿಸಲಾಗುತ್ತೆ. ಸ್ಥಳ ಮಹಾಜರಾಗಿರ್ಬೋದು, ಎಲ್ಲವನ್ನ ಕೂಡ ಮಾಡಲಾಗುತ್ತೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಲ್ಲರಿಗೂ ಕೂಡ ಇವತ್ತು ಫುಲ್ ಡ್ರಿಲ್ ಇದೆ. ಇವತ್ತು ಬೆಳಗ್ಗೆ ತಿಂಡಿ ಕೊಟ್ಟರೆ ತಿಂಡಿ ಬೇಡ ಅಂತ ಹೇಳಿದ್ದಾರೆ. ತಿಂಡಿ ಬೇಡ, ಊಟ ಬೇಡ ಅಂತ ಆರೋಪಿಗಳು ಹೇಳಿದ್ದಾರಂತೆ. ಕಾಫಿ ಟೀ ಬಿಸ್ಕೆಟ್ ಸಾಕು ಅಂತ ಹೇಳಿದ್ದಾರಂತೆ ದರ್ಶನ್, ಆರೋಪಿ ದರ್ಶನ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ತನಿಖೆಯನ್ನು ಚುರುಕುಗೊಳಿಸಿರುವಂಥ ಪೊಲೀಸರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇರಿಸಿ ಎಲ್ಲರನ್ನು ಕೂಡ ಇವತ್ತು ವಿಚಾರಣೆಗೊಳಪಡಿಸ್ತಾರೆ. ತಿಂಡಿ ಕೊಟ್ಟರೆ ಬೇಡ, ಬಿಸ್ಕೆಟ್ ಕಾಫಿ ಕೊಡಿ ಸಾಕು ಅಂತ ಕೇಳಿದ್ದಾರಂತೆ ಆರೋಪಿ ದರ್ಶನ್ ಅವರು. ಒಂದೊಂದೇ ವಿಚಾರಗಳು ಇವತ್ತು ಬಹಿರಂಗ ಆಗುತ್ತೆ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಅದೇ ಈಗ ನೋಡಬೇಕು. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅವರ ಅವ್ರ ಮನೆಯವರಿಗೆ, ಕುಟುಂಬ ವರ್ಗದವ್ರಿಗೆ ಏನು ಮಾಡಬೇಕು ಏನು ಅಂತೇಳಿ ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳ ಜೊತೆ. ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಎಲ್ಲ ಇದೆ, ಎಲ್ಲವನ್ನು CBI ಕೂಡ ಅಗತ್ಯ ಇಲ್ಲ ರೀ. ಇದು ಸಿಂಪಲ್ಲಾಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಇದರಲ್ಲಿ ಭಾಗಿಯಾಗಿದ್ದರು 13 ಜನನ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಈಗ ಎಲ್ಲ ಗೊತ್ತಾಗಿದೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ. ಅದನ್ನು ಬೇರೆ ಏಜೆನ್ಸಿ ಕೂಡ ಅಗತ್ಯ ಇಲ್ಲ. ಅದೆಲ್ಲ ಗೊತ್ತಿಲ್ಲಮ್ಮ, ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಇಂಟರಾಗೇಷನ್ನು ನಲ್ಲಿ ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಬರುತ್ತೆ, ಅದೆಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕಿಡ್ನಾಪ್ ಮಾಡ್ಕೊಂಡು ಬಂದು ಇಲ್ಲಿ ಡೀಟೇಲ್ಸ್ ಎಲ್ಲ ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ತನಿಖೆ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಾವು ಕೇಳೋದಿಲ್ಲ, ಅವರು ಹೇಳೋದಿಲ್ಲ. ಅದೇನ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನು ಅವರು ತನಿಖೆ ಮಾಡ್ತಾರೆ. ಇಸ್ ಈ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಸರ್, ಈಗ ರೇಣುಕಾಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದನ್ನು ನಾನು ಮಾಧ್ಯಮದಲ್ಲೇ ನೋಡಿದೆ, ಅವರ ಅಭಿಮಾನಿಗಳಾಗಿದ್ದರು ಅಂಥೇಳಿ ಪತ್ರಿಕೆಯಲ್ಲಿ ಬಂದಿದೆ ಇವತ್ತು, ಅಭಿಮಾನಿಗಳಾಗಿದ್ದರು ಅಂತ. ನಾನು ನೋಡ್ಬೇಕು, ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ತೀರ್ಮಾನ. ನಾ ಕೆಲವೊಂದು ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು. ದರ್ಶನ್ ಫ್ಯಾನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸೇರುವಂಥ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಅಹಿತಕರ ಘಟನೆ ನಡೆಯಬಾರದು ಅನ್ನುವ ವಿಚಾರವಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬ್ಯಾಟರಾಯನಪುರ, ಜ್ಞಾನ ಭಾರತಿ, ವಿಜಯನಗರ ಪೊಲೀಸರು ಜೊತೆಗೆ 2 KSRP ತುಕಡಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಅವರ ಕುಟುಂಬಸ್ಥರು CBIಗೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಿದ್ದಾರೆ. ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಮಾತ್ರ ತನಿಖೆ ನಡೀತಾ ಹೋಗುತ್ತೆ. ಆದರೆ CBIಗೆ ಈ ಒಂದು ವಿಚಾರವನ್ನು ವರ್ಗಾವಣೆ ಮಾಡಿದೆ. ಆದರೆ ಇವತ್ತಿಂದ ಅಲ್ಲ, ಈ ಹಿಂದಿನ ಘಟನೆಗಳು, ಹಿಂದೆ ನಡೆದಿರುವಂಥ ಯಾರಿಗೂ ಗೊತ್ತಿರದಂಥ ಒಂದಷ್ಟು ವಿಚಾರಗಳೆಲ್ಲವನ್ನು ಕೂಡ ಕೆದಕ್ತಾ ಬರ್ತಾರೆ. ಅದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು. ಕುಟುಂಬಸ್ಥರಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಪರಮೇಶ್ವರ್ ಅವರು ಹೇಳಿದಂತೆ 13 ಜನರ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ಸಮರ್ಥರಿದ್ದಾರೆ, ತನಿಖೆಯನ್ನು ಮಾಡ್ತಿದ್ದಾರೆ ಅಂತೇಳಿ
ಅವರು ಹೇಳಿಕೆಯನ್ನು ಕೊಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ತನಿಖೆ ಹೇಗಿರುತ್ತೆ ಮಾಹಿತಿ ಕೊಡ್ಬೋದಾ? ಖಂಡಿತ ನಾಗೇಂದ್ರ, ಏನು ದರ್ಶನ್ ಅಂಡ್ ಗ್ಯಾಂಗ್ ಬಂಧನ ಆಗಿದೆ ಕೊಲೆ ಪ್ರಕರಣದಲ್ಲಿ. ಈ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇವತ್ತು ಡ್ರಿಲ್ ಶುರುವಾಗುವಂಥದ್ದು. ಅವರಿಗೆ ಪ್ರಮುಖವಾಗಿ ಏನೇ ಒಂದು ಕಾನ್ಸ್ಪರೆಸಿ ಯಾವಾಗಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಯುವಂಥದ್ದು. ಅದರಲ್ಲೂ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಪವಿತ್ರ ಗೌಡ ಅವರನ್ನ A1 ಮಾಡಿರ್ತಕ್ಕಂಥದ್ದು, ಜೊತೆಗೆ A2 ದರ್ಶನ್ ಇರ್ತಕ್ಕಂಥದ್ದು, ನಂತರ ಉಳಿದ ಆರೋಪಿಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನು ಈಗಾಗಲೇ ಏನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದ ಪವಿತ್ರ ಗೌಡರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವ್ರಿಗೆ ತಿಂಡಿ ಕೊಡುವಂಥ ವ್ಯವಸ್ಥೆ ಆಗಿತ್ತು. ಅದರ ತಿಂಡಿಯನ್ನು ನಿರಾಕರಿಸಿ ಕೇವಲ ಬಿಸ್ಕೆಟ್ ಮತ್ತು ಟೀ ಸಾಕು ಅಂತೇಳಿ ಆರೋಪಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನು ಏನೊಂದು ಎನ್ಕ್ವೈರಿ ಶುರುವಾಗುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಪೊಲೀಸರು ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಸೇರಿಸಲಿಕ್ಕೆ, ಜೊತೆಗೆ ಕಿಡ್ನಾಪನ್ನು ಒಂದು 364 ಆ್ಯಕ್ಟನ್ನು ಆ್ಯಡ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಯಾವ ರೀತಿ ಕರೆದುಕೊಂಡು ಬಂದ್ರಿ, ಆತನಿಗೆ ಏನು ಹೇಳಿ ಕರೆದುಕೊಂಡು ಬಂದ್ರಿ ಅನ್ನೋದು ಒಂದು ಕಡೆ ವಿಚಾರಣೆ ಆದರೆ, ಮತ್ತು ಎಷ್ಟು ದಿನದಿಂದ ಈ ಒಂದು ಕರೆದುಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಆ್ಯಂಗಲ್ನಲ್ಲಿ ತನಿಖೆ ಆಗುವಂಥದ್ದು. ಇವುಗಳ ಜೊತೆಗೆ ಏನೋ ಒಂದು ಸ್ಥಳ ಮಜರು ಕೂಡ ಇವತ್ತು ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಏನು ರಾಜಕಾಲುವೆ ಬಳಿ ಶವವನ್ನು ಡಂಪ್ ಮಾಡಿದ್ರು, ಅಲ್ಲಿಗೆ ಯಾರು ಡಂಪ್ ಮಾಡಿದ್ದರಂಥ ಆರೋಪಿಗಳನ್ನು ಕರೆದುಕೊಂಡೋಗಿ ಅಲ್ಲಿ ಸ್ಥಳ ಮಜರು ಮಾಡುವಂಥದ್ದು. ಜೊತೆಗೆ ಒಂದು ಪಟ್ಟಣಗೆರೆ ಬಳಿ ಇರ್ತಕ್ಕಂಥ ಗೋಡನ್ಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಆರೋಪಿಗಳನ್ನು ಕರೆದುಕೊಂಡೋಗಿ ಒಂದು ಯಾರ್ಯಾರು ಹಲ್ಲೆ ಮಾಡಿದ್ರು ಎಲ್ಲರನ್ನು ಅಲ್ಲಿ ಸ್ಥಳ ಮಜರು ಮಾಡೋದು. ಜೊತೆಗೆ ಇಲ್ಲಿ ಈ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ಅಂಶ ಏನಂತಂದರೆ, ಈ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಬಳಸಿರ್ತಕ್ಕಂಥ ಆಯುಧಗಳನ್ನು ರಿಕವರಿ ಮಾಡಬೇಕಿದೆ. ಅವುಗಳು ಎಲ್ಲಿ ಬಿಸಾಕಿದ್ರು, ಅಥವಾ ಶೆಡ್ನಲ್ಲೇ ಬಿಸಾಕಿದಾರ, ಅಥವಾ ಶೆಡ್ನಲ್ಲಿದ್ದಂಥ ವಸ್ತುಗಳನ್ನು ಎತ್ಕೊಂಡು ಹಲ್ಲೆ ಮಾಡಿದ್ರ, ಅಥವಾ ಅವನ್ನೆಲ್ಲಾದರೂ ಬೇರೆ ಕಡೆ ಡಿಸ್ಪೋಸ್ ಮಾಡಿದ್ದಾರೆ. ಯಾಕಂತಂದರೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIRನಲ್ಲಿ ಸಾಕ್ಷ್ಯನಾಶಕ್ಕೆ ಸಂಬಂಧಿಸಿದಂತೆ ಸೆಕ್ಷನನ್ನು ಹಾಕಿರೋದ್ರಿಂದ ಆ ವಸ್ತುಗಳನ್ನು ನಾಶ ಮಾಡಿರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅವುಗಳಿಗಾಗಿ ಪೊಲೀಸರ ಹುಡುಕಾಟ ನಡೆಯುವಂಥದ್ದು. ಒಟ್ಟಾರೆಯಾಗಿ ವಿವಿಧ ಆಯಾಮಗಳಲ್ಲಿ ಇವತ್ತು ತನಿಖೆ ಚುರುಕುಗೊಳ್ಳುವಂಥದ್ದು. ನಾಗೇಂದ್ರ, ತನಿಖೆ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಾವು ಕೇಳೋದಿಲ್ಲ, ಅವರು ಹೇಳೋದಿಲ್ಲ. ಅದೇ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲೇ ಅವರು ಭಾಗಿಯಾಗಿದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನು ಅವರು ತನಿಖೆ ಮಾಡ್ತಾರೆ. ಇಸ್ ಈ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಸರ್, ಈಗ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದನ್ನು ನಾನು ಮಾಧ್ಯಮದಲ್ಲೇ ನೋಡಿದೆ. ಅವ್ರ ಅಭಿಮಾನಿಗಳಾಗಿದ್ದರು ಅಂಥೇಳಿ ಪತ್ರಿಕೆಯಲ್ಲಿ ಬಂದಿದೆ ಇವತ್ತು, ಅಭಿಮಾನಿಗಳಾಗಿದ್ದರು ಅಂತ. Sir, you said you'd be meeting the victim's family as well. ನಾನು ನೋಡ್ಬೇಕು, ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ತೀರ್ಮಾನ. ನಾವು ಕೆಲವೊಂದು ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು. ದರ್ಶನ್ ಫ್ಯಾನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸೇರುವಂಥ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಅಹಿತಕರ ಘಟನೆ ನಡೆಯಬಾರದು ಅನ್ನುವ ವಿಚಾರವಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬ್ಯಾಟರಾಯನಪುರ, ಜ್ಞಾನ ಭಾರತಿ, ವಿಜಯನಗರ ಪೊಲೀಸರು ಜೊತೆಗೆ 2 KSRP ತುಕಡಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.